ಒಂದು ಎರಡು ಮೂರು ನಾಲ್ಕು ಲಾಸ್ಟ್ ಹ್ಯಾಂಡಿಕ್ಯಾಪ್ ಇದು ಮೂರು ಇದೆ. ಅಲ್ಲಿಗಿದ ಚೆನ್ನಾಗಿದೆ ಮೇಡಮ್, ಅಲ್ಲಿಗಿದ ಚೆನ್ನಾಗಿದೆ. ಇದು ದೊಡ್ಡದಾಗಿದೆ ಹ್ಯಾಂಡಿಕ್ಯಾಪ್. ಶವರ ಸರ್ ಇದೆ, ಶವರ ಸ್ಕ್ರಾಚಸ್ ಮಾಡ್ತಾರೆ ಸರ್. ಇದು ವಾಟರ್ ಇದೆಲ್ಲ ಅದಿಲ್ಲ, ವಾಟರ್ ಟ್ಯಾಂಕ್ ಡೈರೆಕ್ಟಾ ಮೋಟ್ರಾ? ಅದೇ ಮೇಲೆ ಟ್ಯಾಂಕ್ ಇದೆಯಾ? ಕಿಟಕಿಗಳಿಲ್ಲ ಮೇಡಮ್, ಅಲ್ಲಿ ಒಂದಿದೆ. ಆ ಕಡೆಗೆ ಏನ್ ತೊಂದರೆ ಇಲ್ಲ, ಜೆಂಟ್ಸ್ಗೆಲ್ಲ ಫುಲ್ ಗ್ರೀನ್ ಪರವಾಗಿಲ್ಲ. ಬಟ್ ಇಲ್ಲದ್ದು ಫುಲ್ ಇಲ್ಲ, ಅದಕ್ಕೆ ಅಲ್ಲಿ ಎಕ್ಸಾಸ್ಟ್ ಫ್ಯಾನ್ ಹಾಕೊಂಡು ಲೈಟ್ಸ್ ಚೆನ್ನಾಗಿರೋ ಲೈಟ್ಸ್ ಹಾಕೊಂಡು ಈ ಕಡೆ ಓಪನ್ ಮಾಡೋಣ ಅಂದ್ರೆ ಈ ಕಡೆ ಸೈಕಲ್ ಸ್ಟ್ಯಾಂಡ್ ಇತ್ತು ಅವರೆಲ್ಲ. ಈ ಕಡೆ ದೊಡ್ಡ ದೊಡ್ಡ ವಿಂಡೋಗಳೇ ಇದೆ, ವಿಂಡೋಸ್ ಇದೆ. ಇದೆ ಇದೆ. ಯೂಶಲಿ ಕರೆಕ್ಟ್ ಆಗುತ್ತೆ. ಬಂದು ಇಲ್ಲಿ ಒಂದು ಚೇಂಬರ್ ಮಾಡ್ಬಿಡು ಸರ್. ಬೇಡ ಸರ್, ಓವರ್ಫ್ಲೋ ಆದ್ರೆ ಪೂರ್ತಿ ಆಮೇಲೆ ಓಪನ್ ಮಾಡಬೇಕಾಗ್ತದೆ. ನಾವು ಇಲ್ಲೇ ಒಂದು ದೊಡ್ಡ ಚೇಂಬರ್ ಮಾಡಿ ಅಲ್ಲಿಂದ ಫ್ಲೋ ಹೊಟ್ಟೋದು. ಇನ್ಸ್ಪೆಕ್ಷನ್ ಚೇಂಬರ್ ಮಾಡಿ ಇದರಿಂದ ಕೊಡಬೇಕು. ಇದೆ ಇಂಥದ್ದೇ ಚೇಂಬರ್ ಮಾಡ್ಬಿಟ್ಟು ಲೈನ್ ರನ್ ಮಾಡ್ಬಿಟ್ರೆ ಏನಾಯ್ತು, ಒಂದ್ ದಿವಸಕ್ಕೆ ಆಗ್ತದೆ. ಸರಿ ಸರ್, ಹಂಗೆ ಮಾಡಿ. ಫ್ಯೂಚರ್ ಅಲ್ಲಿಂದ ಬರೋ ನೀರು ಇಲ್ಲಿ ಏನೋ ಸಮಸ್ಯೆ ಆದ್ರೆ ಇಲ್ಲೇ ಕ್ಲಿಯರ್ ಮಾಡಿ. ಆದ್ರೆ ಇಲ್ಲಿ ಅವ್ರು ನಿಲ್ತು ಕೂಡ ಸರ್ ಬೇಡ ಸರ್, ಅವ್ನು ಸರಿ ಇಲ್ಲ. ಮತ್ತೆ ಅವ್ನು ಇನ್ನೂ ಟೈಮ್ ಇದ್ರೆ ಕೆಲಸ ಟೈಮ್ ಇರಲಿ, ಅದು ಯಾವಾಗ ಒಳ್ಳೆ ಟೈಮ್ ಅಷ್ಟೇ ಶಿಕ್ಷಣ ಹೆಂಗಿ ಮೇಡಮ್ ಪ್ರಾಮಿಸ್ பண்ணிக்கிறாங்க. ಟೂ ವೀಲರ್ ಪಾರ್ಕಿಂಗ್ ರ್ಯಾಂಪ್ ಹಂಗೆ ಇರಲಿ, ಏನು ತೊಂದರೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ಎಲ್ಲ ಮಟ್ಟ ಮಾಡೋಕೆ ಆಗಲ್ಲ, ಈಗ ಎಲ್ಲ ರ್ಯಾಂಪ್ ಮಾಡಿ ಬಿಟ್ಬಿಡೋಣ. ಅದು ಮಾತ್ರ ಸ್ವಲ್ಪ ಲೆವೆಲ್ ಮಾಡೋಣ ಸರ್, ಆಕ್ಸಿಡೆಂಟ್ಸ್ ಆಗಲ್ಲ. ಅದು ಮಾತ್ರ ಲೆವೆಲ್ ಮಾಡೋಣ. ರ್ಯಾಂಪ್ ಹಂಗೆ ಮಾಡಿ ಬಿಟ್ಬಿಡೋಣ. ಇಲ್ಲ ಅಲ್ಲಿ ನಾಯಿಗಳಿದೆಲ್ಲ ಮೇಡಮ್, ಈಗ ಕಚ್ ಅಂತದಲ್ವಾ, ಅದನ್ನ ಬಂದ್ಬಿಟ್ಟು ಒಂಥರ ಲೆವೆಲ್ ಮಾಡಿ ಬಿಟ್ಬಿಡೋಣ. ಇದನ್ನ ರ್ಯಾಂಪ್ ಹಂಗೆ ಇರ್ಲಿ சார். ஏடபிள்யூ சார் சார் இது இப்படியே இருக்கட்டும் சார். இது ரேம்ப் பண்ணிட்டு அதெல்லாம் டோஸ் பண்ணிட்டு நீட்டா பண்ணிடலாம். அது பல்ல முடியல, பாக்குறதுக்கு கொஞ்சம் நல்லா இருக்கும். யாருன்னா ஒரு காலி கட்டி வச்சுக்குவோம். ಅದು ಚೌಟ್ರಿ ಮೇಡಮ್, ಮೈದು ಚೌಟ್ರಿ. ಇವಾಗ ನಾವು ಗೋಡೆ ಎಲ್ಲ ಹೊಡೆದ್ರೆ ಅದು ಕಾಣುತ್ತೆ, ಇವಾಗನೇ ಕಾಣ್ತಾ ಇದೆ. ಆ ಗೋಡೆಗಳೆಲ್ಲ ತೆಗೆದ್ಬಿಟ್ರೆ ಅದು ಫುಲ್ ಕಾಣುತ್ತೆ. ಆ ರೋಡ್ ಸ್ವಲ್ಪ ವೈಡನ್ ಆಗ್ಬೇಕು, ವಾಪಸ್ ಹೋಗೋದಕ್ಕೆ ಎರಡು ದಾರಿ ಮಾಡ್ತೀವಲ್ಲ, ಅದೊಂಚೂರು ನಾವು ಸ್ಟ್ರಕ್ಚರ್ ಶುರು ಮಾಡಿದಾಗ ಈ ರೋಡ್ ಇಟ್ಕೊಳ್ಳೋಣ. ವೆಹಿಕಲ್ಸ್ ಬಂದು ಹೋಗ್ಲಿಕ್ಕೆ, ಮೆಟೀರಿಯಲ್ಗೆ ಎಲ್ಲ. ಇದೆಂಗೂ ಈ ರೋಡ್ ಮೊನ್ನೆ ಹಾಕಿರೋದು, ಅದಾದ್ಮೇಲೆ ಇದನ್ನ ನೀಟಾಗಿ ಕವರ್ ಮಾಡ್ಕೊಂಡು ನೀವು ಎಲ್ ಶೇಪ್ ಅಲ್ಲಿ ಸ್ಟ್ರಕ್ಚರ್ಗೆ ಇದು ಮಾಡ್ತಿದ್ದಾರೆ.
ಇದು ಡಬಲ್ ಆಗಬೇಕು, ಅದು ಡಬಲ್ ಆಗುತ್ತೆ. ಆ ಜಾಗ ಸ್ವಲ್ಪ ಓಡಾಡ್ಕೊಳ್ಳೋದಕ್ಕೆ ಜಾಗ ಬಿಟ್ಟು ಫುಲ್ ಕವರ್ ಮಾಡ್ಕೊಂಡಿರ್ಬೇಕು ಎಲ್ಲಾದ್ರೂ ನಾವು. ಎಲ್ ಶೇಪಲ್ಲೋ ಅಥವಾ ಇನ್ನೂ ಒಂದು ಸ್ಕ್ವೇರ್ ಶೇಪಲ್ಲಿ ಸ್ಟ್ರಕ್ಚರ್ ಮೇಡಮ್ ಇದು ಆ ರೋಡ್ ಇದೆಯಲ್ಲ ಮೇಡಮ್ ಮೆಟೀರಿಯಲ್ಸ್ ಬಂದು ಹೋಗೋದಕ್ಕೆ ಯಾವ್ದಾದ್ರು ಒಂದು ರೋಡ್ ಈಸಿ ಮಾಡ್ತೀವಿ. ಮೇಡಮ್ ಆ ರೋಡ್ ಇದೆಲ್ವಾ, ಅದಕ್ಕೆ ಇನ್ನೊಂದು ರೋಡ್ ಕನೆಕ್ಷನ್ ಇದೆ, ಅದು ಮಜೀದ್ಗೆ ಹೋಗುತ್ತೆ, ಬೋರ್ಲಾಲ್ ಪೇಟೆಗೆ ಮಜೀದ್ಗೆ ಅದೇ ಹೋಗುತ್ತೆ. ನಾವು ಹೇಳ್ತಾ ಆಮೇಲೆ ಇನ್ನೊಂದು ರೋಡ್ ಇಲ್ಲಿ ಎಕ್ಸಿಟ್ 2 ರೋಡ್ ಕೊಡ್ತಾರೆ, ಎಂಟರ್ ಒಂದೇ. 4 ಕಡೆ ಬರ್ತದೆ. ಈಗ ಆ ರೋಡು ಒಂದು ಟ್ರಾನ್ಸ್ಫಾರ್ಮರ್ ಮಾರ್ಕೆಟ್, ಮೇನ್ ಮಾರ್ಕೆಟ್ ರೋಡ್ ಮುಂಚೆ ಆ ಟ್ರಾನ್ಸ್ಫಾರ್ಮರ್ ಶಿಫ್ಟ್ ಮಾಡಿಬಿಟ್ಟು ಆ ರೋಡ್ ಕನೆಕ್ಟಿವಿಟಿನೇ ಕೊಡ್ತೀವಿ. ಮಾರ್ಕೆಟ್ ಒಳಗಡೆಯಿಂದಲೂ ಗಾಡಿಗೆ 4 ಕಡೆನೇ ಇದೆ. ಜಾಗನೂ ವೇಸ್ಟ್ ಮಾಡಬಾರ್ದು. ಆಮೇಲೆ ಜೊತೆಯಲ್ಲಿ ನೀವು 25 ಸರಿ. 60 years புரிஞ்சு சாவனுக்கு ನಗರಸಭೆದು ಒಂದು இது இப்படியே இருக்கணும் ரேம்ப், அதெல்லாம் ஒரு லெவல் வரணும், இது கொஞ்சம் மூடி ಆಮೇಲೆ ஒரு லெவல ಕ್ಲೀನಾ. ಪಾರ್ಕಿಂಗ್ ಸಮಸ್ಯೆ ಅಲ್ಲಿ ಏನು ಬಾಟಮ್ ಲೆವೆಲ್ ಇದೆ ಆ ಲೆವೆಲ್ ಹೋಗ್ಬಿಟ್ರೆ ಇಲ್ಲಿ ಆಕ್ಚುಲಿ ಗ್ರೌಂಡ್ ಲೆವೆಲ್ಗೆ ಬಂದ್ಬಿಡ್ತಾರೆ. ಆ ಲೆವೆಲ್ಗೆ ಇದು ಕೆಳಗಡೆ ಆಗ್ಬಿಡ್ತಾರೆ. ಇಲ್ಲಿಂದ ಗ್ರೌಂಡ್ ಫ್ಲೋರ್ ಥರನೇ ಇರ್ತದೆ. ಅಲ್ಲಿ ಬೇಸ್ಮೆಂಟ್ ಪಾರ್ಕಿಂಗ್ ಬ್ಯಾಕ್ ಸೈಡಿಂದ ಪಾರ್ಕಿಂಗ್ ಸೊ ಕರೆಕ್ಟ್ ಆಗಿರ್ತದೆ. ಏನು ಜಾಸ್ತಿ ಇವ್ರಿಗೆ ಹೆಲ್ಪ್ ಮಾಡೋಣ. ಮೆಡಿಸನ್ ಬ್ಲಾಕ್ ಅಂತಾನು, ಸ್ಟೇಷನರಿ ಬ್ಲಾಕ್ ಅಂತಾನು ಕೂಡ ಆ ತರ ಮಾರ್ಕೆಟ್ ಹಿಂಗೆ ಪ್ಲಾನ್ ಆಗಿದೆ. ತುಂಬಾ ಚೆನ್ನಾಗಿ ಹಂಗೆ ಒಂದೊಂದು ಸ್ಟೇಜು ಕೂಡ ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ಬೇಕು. ಆ ತರ ಮಾಡೋಣ, ಒಂದ್ ಲೈನೇ ಆ ತರ ಇರ್ಬೇಕು ಅವ್ರಿಗೆ. ಪ್ಲಾನ್ಸ್ ತಗೊಳ್ಳೋಣ, ಬಟ್ ಅವ್ರು ಒಂದು 2 ನಿಂತ್ಯಾರು ಮಾಡಿ ಅದ್ರಲ್ಲಿ ಯಾವ್ದು ಬೆಸ್ಟ್ ಅಂತ ಐಡಿಯಾ ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ಯಾವ್ದು ಬೆಸ್ಟ್ ಇದೆ ಅದೇ ಇಂಪ್ಲಿಮೆಂಟ್ ಮಾಡೋಣ. ಏನೇನು ಚೇಂಜಸ್ ಇರುತ್ತೆ ಇಲ್ಲಿ ಸ್ಟ್ರಕ್ಚರಲ್ ಬಂದ್ಬಿಟ್ರೆ ಆಮೇಲೆ ಎಲಿವೇಷನ್ கேமரா எத்தனைங்கறியா சொல்லியிருந்தானல்ல அந்த இன்னும் நல்லா திட்டி போயில கேமரா எடுக்க சொல்லணும் நம்மளுக்கு ஸ்டில்லா கொடுக்குறோம் அவந்துரு போகுது.
வண்டி சின்னது. நானே போகிறதுக்கு போவேன். அங்கே வச்சாங்க பார்த்தா நேற்று. ஹலோ